ವೆಲ್ಕಮ್. ಥ್ಯಾಂಕ್ ಯು. ನಮಸ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೋಡಿ ಹೆಂಗೆ ನಂಬರ್ ಕಟ್ ಮಾಡೋದು. हाँ वैसे ऊपर से कट करना है क्या इधर ऊपर कट करना है ऐसा असली मैं मेले कट ಮಾಡಬೇಕಂತ ನಂಗೆ ಗೊತ್ತಿಲ್ಲ. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅಸ್ಸಾಂ. ಭಾರತದಲ್ಲಿ 7 ರಾಜ್ಯಗಳು ವಿಭಿನ್ನವಾಗಿದೆ. ನಾರ್ತ್ ಈಸ್ಟ್ ಅಂದರೆ ಗೊತ್ತಲ್ಲ ನಿಮಗೆ, 7 ಸಿಸ್ಟರ್ಸ್ ಅಂತ ಕರೀತಾರೆ. 7 ಸಿಸ್ಟರ್ಸಲ್ಲಿ ಒಂದಾದ ಅಸ್ಸಾಂಗೆ ಸ್ವಾಗತ ಸುಸ್ವಾಗತ. ಸೊ ವೆಲ್ಕಮ್ ಟು ಅಸ್ಸಾಂ. ಅಸ್ಸಾಂ ಬಂದ್ಬಿಟ್ಟು ಅಸ್ಸಾಂನ ಒಂದು ಪ್ರತ್ಯಕ್ಷ ನೋಡ್ಕೊಂಡ್ರೆ ನೀವು ತುಂಬ ಫೆಂಟಾಸ್ಟಿಕ್ ಯೂನಿಕ್ ಆಗಿದೆ ಅಸ್ಸಾಂ. ನಮ್ಮ ಕಲ್ಚರ್ ಆಗಲಿ ಅಸ್ಸಾಂ ಆಗಲಿ. ಸೊ ನಾವು ಬಂದ್ಬಿಟ್ಟು ಇವತ್ತು 7 ಸಿಸ್ಟರ್ ಅಸ್ಸಾಂಗೆ ರೀಚ್ ಆಗಿದೆ ನಾವು. ಸೊ ನಾನು ಬಂದ್ಬಿಟ್ಟು ನಿಮಗೆ ನಾಳೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಇವತ್ತೇನಂದರೆ ಇಲ್ಲಿ ನಮ್ಮ ಫ್ರೆಂಡು ರೆಹಮಾನ್ ಅಂತ ನಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ ಅಸ್ಸಾಮಲ್ಲಿ. ನನಗೆ ತುಂಬ ಜನ ನನ್ನ ಸ್ನೇಹಿತರು ಫ್ರೆಂಡ್ಸ್ ಇದ್ದಾರೆ ನಂಗೆ ಅಸ್ಸಾಮಲ್ಲಿ. ಸೊ ನನಗೆ 3-4 ವರ್ಷದ ಹಿಂದೆಯಿಂದ ಅವ್ರು ತುಂಬ ಫ್ರೆಂಡ್ಸ್, ನನಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ ನನಗೆ ಅವ್ರು ಅಸ್ಸಾಮಲ್ಲಿ. ನಾನು ಬಂದ್ಬಿಟ್ಟು ಅವ್ರ ಮನೆಯಲ್ಲಿ ಇಲ್ಲಿ ರೀಚ್ ಆಗಿದ್ದೀನಿ. ನಿಮಗೆ ತೋರಿಸ್ತೀನಿ ಅವರ ಒಂದು ಲೈಫ್ ಸ್ಟೈಲ್ ಹೆಂಗಿದೆ, ಅಸ್ಸಾಮಲ್ಲಿ ಯಾವ ಥರ ಜೀವನ ನಡೆಸ್ತಾರೆ. ಸೊ ಇಲ್ಲಿನ ಒಂದು ವ್ಯವಸಾಯ ಪದ್ಧತಿ ಆಗಿರ್ಬೋದು ಹೆಂಗೆ ಮಾಡ್ತಾರೆ ಅಂದ್ಬಿಟ್ಟು ನಾನು ನಿಮ್ಗೆ ಕ್ಲಿಯರಾಗಿ ತೋರಿಸ್ತಾ ಬರ್ತೀನಿ. ಅಸ್ಸಾಮಲ್ಲಿ ಬಂದ್ಬಿಟ್ಟು ನಿಮಗೆ ನಾಳೆ ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಮತ್ತು ಯಾಕಂದರೆ ನಾನು ನಾಳೆ ಭೂಟಾನ್ಗೆ ಹೋಗ್ಬಿಟ್ಟು ಬಂದು. ಸೊ ಬಟ್ ಇಂಟರ್ನ್ಯಾಷನಲ್ ಟ್ರಿಪ್ಪಲ್ಲ ಗೊತ್ತಲ್ಲ, ನಾಳೆ ಭೂಟಾನ್ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ನಿಮಗೆ ಈ ಒಂದು ಅಸ್ಸಾಂ ಬಗ್ಗೆ ಕ್ಲಾರಿಟಿಯಾಗಿ ಡೀಟೇಲ್ಸಾಗಿ ಎಕ್ಸ್ಪ್ಲೋರ್ ಮಾಡ್ತೀನಿ. ನಾನು ಇವಾಗ ಬಂದ್ಬಿಟ್ಟು ಇಲ್ಲಿ ಲೋಕಲ್ ಅಸ್ಸಾಂನ ಒಂದು ಲೋಕಲ್ಲು ಇಲ್ಲೊಂದು ವಿಲೇಜ್ ಹೆಂಗಿದೆ ಅಂದ್ಬಿಟ್ಟು ಇದು ನಿಯರ್ ಸೊ ರಂಗಿಯಾ ರೈಲ್ವೆ ಸ್ಟೇಷನಿಂದ ಪಕ್ಕದಲ್ಲೇ ಇವರೊಂದು ವಿಲೇಜ್ ಇದೆ ಬಂದ್ಬಿಟ್ಟು. ನಂಗೆ ಇಲ್ಲಿ ತುಂಬ ಒಬ್ಬರಿಬ್ಬರೆಲ್ಲ ಅವರು ಸುಮಾರು ಅಂದರೆ ಒಂದು 10 ಮನೆಯ ನನ್ನ ಫ್ರೆಂಡ್ಸ್ ಇದ್ದಾರೆ. ಎಲ್ಲ ತುಂಬ ಕ್ಲೋಸ್ ಫ್ರೆಂಡ್ಸು, ಬೆಸ್ಟ್ ಫ್ರೆಂಡ್ಸ್ ಗೊತ್ತಾ ನನಗೆ. ಎಷ್ಟೊಂದು ಬೆಸ್ಟ್ ಫ್ರೆಂಡ್ಸ್ ಅಂದರೆ ನನಗೆ ತುಂಬ ಬೆಸ್ಟ್ ಫ್ರೆಂಡ್ಸ್ ಎಲ್ಲ ನನಗೆ ಇಲ್ಲಿರೋರು ಅಂತ. ಸೊ ತುಂಬ ಒಳ್ಳೆ ಫ್ರೆಂಡ್ಲಿ ಪೀಪಲ್ಲು, ತುಂಬ ಕ್ಲೋಸ್ ಫ್ರೆಂಡ್ಸ್ ನನಗೆ. ಸೊ ಇವರು ನನಗೆ ಆ್ಯಕ್ಚುಲಿ ತುಂಬ ದಿನದಿಂದ ಕರೀತಿದ್ದಾರೆ ನನಗೆ ಅಸ್ಸಾಂ ಬನ್ನಿ ಅಂದ್ಬಿಟ್ಟು. ಸೊ ಆ ಒಂದು ಸಮಯ ಇವಾಗ ಬಂದಿದೆ. ಇವತ್ತು ನಾವು ಮಾರ್ನಿಂಗ್ ಬಂದ್ಬಿಟ್ಟು ಚಪಾತಿ ಕೇವಲ ಕ್ಯಾ ಸಬ್ಜಿ ಸ್ನೇಹಿತರೆ. ಮಾರ್ನಿಂಗ್ ಚಿಕನ್ ನೋಡಿ ಚಪಾತಿ ಸಬ್ಜಿ ರೆಹಮಾನ್ ಇವನ್ನೇನು ಬಂದ್ಬಿಟ್ಟು ರೆಹಮಾನ್ आपका नाम भाई ಅಮೀನು ಇವ್ರು ಬಂದ್ಬಿಟ್ಟು ರೆಹಮಾನ್. ಇವ್ರು ಬಂದ್ಬಿಟ್ಟು ನಮ್ಮ ಬೆಸ್ಟ್ ಫ್ರೆಂಡ್ ಕ್ಲೋಸ್ ಫ್ರೆಂಡ್. ರೆಹಮಾನ್ ಇರಬೇಕು ಆಯ್ತಲ್ಲ. ಇದು ಬಂದ್ಬಿಟ್ಟು ನಮ್ಮ ಬೆಸ್ಟ್ ಫ್ರೆಂಡ್ ಕ್ಲೋಸ್ ಫ್ರೆಂಡ್, ತುಂಬ ಬೆಸ್ಟ್ ಫ್ರೆಂಡ್ ನನಗೆ ರೆಹಮಾನು. ಸೊ ನನಗೆ 2 ಇಯರ್ಸ್ ಬ್ಯಾಕಿಂದ ಗೊತ್ತಿದೆ ನನಗೆ. ಸೊ ಅದಕ್ಕೆ ಗೊತ್ತಿದ್ದಾರೆ. ಓಕೆ ಇವರು ಬಂದ್ಬಿಟ್ಟು ಇವರು ಬಂದ್ಬಿಟ್ಟು ಇವ್ರ ಫ್ರೆಂಡ್ ಇವರು. हाय भाई, इधर इधर कैमरा. हाय, आपका नाम? मेरा नाम अताउर रहमान. ये वाला मेरा दोस्त का फादर भैया अप्पा. ओके इवर ಬಂದ್ಬಿಟ್ಟು ನಮ್ಮ ರೆಹಮಾನ್ ಇದ್ದಾರಲ್ಲ ನಮ್ಮ ಫ್ರೆಂಡ್ ರೆಹಮಾನ್ ದೋಸ್ತು. ಸೊ ಅವರ ಒಂದು ಫಾದರ್ ರೆಹಮಾನ್. ಓಕೆ ರೆಹಮಾನ್ ಅವ್ರ ಅಪ್ಪ ಅಂದ್ಬಿಟ್ಟು. ಹಾಯ್ ಬಾಯ್. हाँ ये वाला आपका भैया का घर है वाला? हाँ ये हमारे छोटा भैया. ये वाला छोटा भैया का घर है. हाँ ಇದು ಬಂದ್ಬಿಟ್ಟು ಇವ್ರ ಮನೆ. ಇದು ಸೊ ಬಟ್ ರೆಹಮಾನ್ ಅವ್ರ ಒಂದು ದೋಸ್ತಲ್ಲ ರೆಹಮಾನ್ ಅವ್ರ ಮನೆ. ये वाला खेती पूरा आपका है ना? हाँ. और ये हमारा मम्मी. ये अम्मा. हाँ ओके ओके. इवर ಬಂದ್ಬಿಟ್ಟು मम्मी ಅಂತ ಅಲ್ಲಿದ್ದಾರೆ ನೋಡಿ ಅವರು. ये हमारी पुराना घर है. ये वाला? ये हमारी छोटा भाई है. हाँ हाय भाई. ಹಾಯ್. ಸೊ ಇದು ನೋಡಿ ಹೆಂಗಿದೆ ಅಂದ್ಬಿಟ್ಟು ಇದು ಮನೆ ನೋಡಿದ್ರೆ ತುಂಬ ಚೆನ್ನಾಗಿದೆ. ಫೆಂಟಾಸ್ಟಿಕ್ ಮನೆ. ये वाला घर अच्छा है, बहुत सुंदर है. अच्छा बना लिया. बट असम घूमने के लिए मस्त है. असम घूमने के लिए अच्छा प्लेस है बहुत. मेरे को ये मौसम भाई बहुत अच्छा लगता है. बहुत इतना अच्छा है मालूम. ये वाला मैं कर रहे ये मदरसा है. ये वाला ना? हाँ ये मदरसा है. ये मस्जिद. ये वाला मस्जिद है. ये मस्जिद मेरे को रहमान दिखा मेरे को एक दिन इधर. ये वाला 1 साल के पहले मेरे को वीडियो कॉल करके दिखाया था. मैं देखा ये वाला मस्जिद है. सो इल्लिंದ प्लेस ನೋಡ್ಕೊಂಡು ಹೋಗಿದೆ ಪ್ಲೇಸು ತುಂಬ ಫೆಂಟಾಸ್ಟಿಕ್. घूमने के लिए तो ये वाला प्लेस ಇದು ಬಂದ್ಬಿಟ್ಟು ಮಸೀದಿ ಅಸ್ಸಾಂ ಹೆಂಗಿದೆ ಅಂತ. ಅಸ್ಸಾಮಲ್ಲಿರೋಂಥ ಮಸೀದಿ. हाँ ये वाला मस्जिद है ना, नमाज करेगा मस्जिद. फैंटास्टिक सुपर भाई, बहुत अच्छे है. इधर पूरा नमाज कर सकते हैं इधर. हाँ मैं वो वाला बहुत बड़ा मस्जिद देखा. ये वाला भी छोटा मस्जिद है, बहुत सुंदर, बहुत अच्छे है नमाज करने के लिए. बहुत डिस्टेंस नहीं क्या भी नहीं, बहुत सुंदर है. बट इधर स्कूल है, पास ही स्कूल है इधर ही है सामने. ओ इससे बैक साइड आप देखा ना स्कूल. ओके ओके उस तरफ स्कूल है. बट आप एज देखेगा तो छोटा बच्चा है ना. अब ये सबसे बड़ा भाई है हम लोग. ये वाला ना, ये आदमी ना. हाँ
बट अब रहमान का फादर बोलेगा तो बट कोई नहीं भरोसा करता क्यों ना बट इतना ये है ना मैं सोचा बट रहमान का पापा है ना बट मैं भी फर्स्ट में है ना बिलीव नहीं कर दिया बट मैं रहमान बोला अप्पा पापा मैं देखा कि इतना मतलब फैंटास्टिक है देखने के लिए तो बहुत मज़ा लगता गाँव आपका घर एकदम फर्स्ट अच्छा है घर मेरे को अच्छा लगा घर का सामने कहते हैं ना घर का सामने कहते घर घर के सामने कहते हैं हाँ सबको। ये वाला पूरा गाँव है ना ये हमारी मामा जी है। ये वाला मामा जी ना हाँ हाय बा मामा जी है। हाय हम तो रहमान का दोस्त है हाँ दोस्त ना के हाँ ठीक है। बेंगलोर से आया बेंगलोर। बेंगलोर में कर्नाटक से है बेंगलोर ನೋಡಿ ಎಲ್ಲಿ ನೋಡ್ಕೊಂಡು ಮಳೆ फुल मले अभी इधर बारिश है ना बारिश है। बहुत पानी देखो पूरा किधर भी देखो पानी पूरा ಸೊ ನೀವು ನೋಡ್ಕೊಂಡ್ರೆ ನೀರು ನೋಡಿ ಹೆಂಗಿದೆ ಅಂದ್ಬಿಟ್ಟು ಎಲ್ಲ ಫುಲ್ ನೀರು ನೋಡಿ ಹೆಂಗಿದೆ ಅಂದ್ಬಿಟ್ಟು वेकेशन ನೋಡಿದ್ರೆ ನೀರು पानी इतना पानी है देखो इधर कितना भी देखो पानी है ना बहुत पानी है इधर कितना भी देखो पानी ये हमारी खेत है। हाँ ये वाला कहते ना हाँ दान ನೋಡಿದಿಲ್ಲ ಫುಲ್ ರೈಸ್ ಇವರೇ ಮಾಡಿದಾರಲ್ಲ ಇವತ್ತು ಎಲ್ಲ ಕಟ್ ಮಾಡಿ ಬಂದಿರಿ बट और तो धूप आने के बाद आएगा ना आदमी लोग को अभी नहीं आया ना आएगा अभी वो तो आया है काट रहा है। ओ अभी कट रहा है ना वो लोग है ना ओके बट अब इसमें पानी है ना अब इसमें पूरा पानी ऐसे कट करेगा ना हाँ ऐसे काटेगा। एक बार पानी निकलेगा तो अच्छा है ना पानी अभी नहीं निकलेगा। ओके बट इसके ऊपर ही डालेगा ना पानी अभी उधर डाला ना ऐसा सेम नवंबर दिसंबर में पानी नहीं रहता है। ओके अब इसका पानी के ऊपर ऐसे रखेगा ऐसे रहता ನೋಡಿ ರೈಸ್ ಎಲ್ಲ ಫುಲ್ ನೀರೆಲ್ಲ ಹಂಗೆ ಇದೆ ನೀರಲ್ಲಿ ಬಿಟ್ಬಿಟ್ಟು ಎಲ್ಲ ಕಟ್ ಮಾಡಿಬಿಟ್ಟು ಹಂಗೆ ಇಕ್ತಾರೆ ನಾನು ತೋರಿಸ್ತೀನಿ ನಿಮಗೆ ಅವರೆಲ್ಲ ಕಟ್ ಮಾಡ್ತಾರೆ ನೋಡಿ ಹೆಂಗೆ ಮಾಡೋದು ಅಂತ ಸೊ ಇದು ಬಂದ್ಬಿಟ್ಟು ಇವ್ರು ಒಂಥರ ಡಿಫ್ರೆಂಟಾಗಿ ಇದು ಮಾಡ್ತಾರೆ ಇವರೆಲ್ಲ ये राइस पूरा आ गए ना अभी बड़ा रೈಸ್ है वाला बड़ा रೈಸ್ है। ಇದು ಬಂದ್ಬಿಟ್ಟು ನಾರ್ಮಲ್ ರೈಸ್ ಎಲ್ಲ ಸ್ವಲ್ಪ ದಪ್ಪ ರೈಸ್ ಇದು ಕಟ್ ಮಾಡ್ತಾ ಇದ್ದಾರೆ ನೋಡಿ ರೈಸ್ ಎಲ್ಲ ಅಲ್ಲಿ ಇವತ್ತು प्लेस तो अच्छा है भाई ये वाला बहुत सुंदर लगता है कितना अच्छा है प्लेस पानी का सामने बहुत अच्छा है असम इसलिए इतना सुंदर है ये वाला क्या ये वाला बना ले पूरा ये तालाब है। ये वाला ना बड़ा बड़ा मछली है इसमें ಫಿಶ್ ನೋಡ್ಬಿಟ್ಟು ಇದರಲ್ಲಿ ದೊಡ್ಡ ಫಿಶ್ ಇದೆ ಅಂತ ಎಲ್ಲ ಇತರ ಕಟ್ಟಿದ್ದಾರೆ ನೋಡಿ ಹೆಂಗಿದೆ ಅಂದ್ಬಿಟ್ಟು ये वाला फिश आपका है ना फिश है ना किसका है वाला ये दूसरा हाँ ये वाला बनाया तो कोई नहीं आके पकड़ेगा ना इधर फिश नहीं ओके कोई भी पकड़ के नहीं जाएगा नाइट में आके ऐसा नहीं नहीं आएगा कोई नहीं आएगा पता नहीं। ये पूरा फिश है ना ನೋಡಿ ಫಿಶಿಂಗ್ ಹೆಂಗೆ ಮಾಡ್ತಾರೆ ಅಂದ್ಬಿಟ್ಟು ಇದೆಲ್ಲ ಫಿಶಿಂಗ್ ಮಾಡ್ತಿದ್ದಾರಲ್ಲ असम पूरा ऐसा ही पानी ना पूरा पानी असम किधर भी देखो ऐसा ही पानी हर मौसम में पानी रहता है। इधर हाँ मौसम में पानी रहता पूरा साल में पूरा पानी है ना है। पूरा साल कभी भी हाँ पानी पानी रहता है। हम के लिए ओनली बारिश का सीज़न है ना बारिश का टाइम में ओनली हमको पानी बारिश का टाइम छोड़ दिए तो हमको पानी नहीं मिलता देखने के लिए पानी नहीं मिलता हम लोग को ನೋಡಿ ಲಸ್ಸು ನೋಡಿ ಹಸು ಬಿಟ್ಬಿಟ್ಟಿರಿ ಇವಾಗ ऐसे छोड़ देगा तो ऐसे ही खाता रुकता ना खा के जाएगा ऐसा ही ಬಿಡು ಸ್ವರ್ಗ ಗುರು ಇದು ಗೊತ್ತಾ ಸ್ವರ್ಗ ಥರ ಇದೆ ಗೊತ್ತಿಲ್ಲ ನೋಡಿ ಹೆಂಗಿದೆ ಅಂದ್ಬಿಟ್ಟು ನೀರು ಹಸು ಕೋಳಿ ಇಲ್ಲೆಲ್ಲ ಮೀನು ಗ್ರೀನರಿ ಫುಲ್ ಗ್ರೀನರಿ ಅಸ್ಸಾಂ ಹೆಂಗಿದೆ ಗೊತ್ತಾ ತುಂಬ फैंटास्टिक आगे देखने के लिए तो बहुत मस्त है प्लेस बहुत अच्छा लगा मौसम कभी भी मौसम ऐसा ही आएगा ना ज़्यादा गर्मी नहीं ज़्यादा गर्मी है ज़्यादा ठंडा नहीं। बट ये वाला पानी पूरा बारिश का पानी है ना आप लोग रख दिए पानी नहीं ना ये वाला पूरा बारिश से आ गया
ये तो पहले से पानी है। ಹಾಂ ಪೂರ ಬಾರಿಸ್ ಕಾಯಿ ನೀರೆಲ್ಲ ಯಾವಾಗೂ 365 ಡೇಸ್ ನೀರು ಹಿಂಗೆ ಇರುತ್ತೆ ಅಸ್ಸಾಮಲ್ಲಿ, ಯಾವಾಗ ಹೋಗಲ್ಲ. ಸೊ ಸ್ವಲ್ಪ ಹೋದ್ರೂ ಬಟ್ ಸಮ್ಮರಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ, ಮಳೆ ಬಂದರೆ ಮತ್ತೆ ಬಂದುಬಿಡುತ್ತೆ. ನೀರಿನಂತೂ 365 ಡೇಸ್ ಯಾವಾಗೂ ಅಸ್ಸಾಮಲ್ಲಿ ಹಿಂಗೆ ಸ್ಟಾಕ್ ಆಗಿರುತ್ತೆ ನೋಡಿ. ಯಾವ ಥರ ಇದೆ ಅಂದ್ಬಿಟ್ಟು ನೀರು. किधर भी देखो पानी पानी, एक एक घर के सामने पानी. हाय भाई, हाय. हाँ इधर पूरा बंबू का ज़्यादा बनाता है. सो नोड़ी असम वाली ಎಲ್ಲ ಫುಲ್ ನೋಡಿ ಈ ಥರ ಬಿದಿರು ಕಲ್ಲು ಗೊತ್ತಾ ನಿಮ್ಗೆ? ಬಿದಿರು ಕಟ್ಟರೆ ಬಿದಿರು ಬಟ್ ಇವೆಲ್ಲ ಪೂರ ಬಂಬೂ का बनाया ना, बम्बू से. इधर बम्बू बहुत मिलता ना, बंबू ಇದು ಬಂದ್ಬಿಟ್ಟು ಬಿದಿರು ಗೊತ್ತಾರೆ, ಬಿದಿರಿಗೆ ಬಂಬು ಅಂತಾರೆ ಇಲ್ಲಿ. ಸೊ ಫುಲ್ಲು ನೀವೆಲ್ಲ ನೋಡಿದ್ರೆ ನೋಡಿ ಈ ಥರ ಹಾಕಿರ್ತಾರೆ ಕಾಂಪೌಂಡ್ ಥರ ನೋಡಿ. ಸೊ ನೋಡೋಕ್ಕೂ ಥರ ಫೆಂಟಾಸ್ಟಿಕ್ ಲುಕ್ ಹೆಂಗಿರುತ್ತೆ ಗೊತ್ತಾ? ಒಂದು ಮನೆ ಸಿಂಪಲ್ ಮನೆ, ಆ ಮನೆಗೆ ನೋಡಿದ್ದಾರೆ ಕಾಂಪೌಂಡು. ಸೊ ನಾನು ಯಾರೋ ಹೊಸ್ದಾಗ ಬಂದಿದ್ದೆ ಅಂದ್ಬಿಟ್ಟು ಎಲ್ಲ ನನ್ನ ಕಡೆ ನೋಡ್ತಾ ಇದ್ದಾರೆ ನೋಡಿ ಇವರು ಹೊಸ್ದಾಗ ಬಂದ್ಬಿಟ್ಟು. ಹಾಯ್. ಸೊ ಹಚ್ಕೊಂಡು ನನ್ನ ಕಡೆ ನೋಡ್ತಾ ಇರ್ತಾರೆ ಅವ್ರು, ಯಾರೋ ಹೊಸ್ದಾಗ ಬಂದಿದ್ದಾರೆ ಅಂದ್ಬಿಟ್ಟು. ನೋಡಿ ಇದೆಲ್ಲ ಕಾಂಪೌಂಡ್ ಇದು ಮಾಡಿದ್ದಾರೆ ನೋಡಿದ್ದಾರೆ. ಸೊ ಅದು ಮನೆ ಚಿಕ್ಕ ಮನೆ, ಮನೆ ಹತ್ರ ಕಾಂಪೌಂಡ್ ಇದೆಲ್ಲ ನೋಡಿ ಹೆಂಗಿದೆ ಅಂತ. ನೋಡಿ ಎಲ್ಲ ಫುಲ್ ಬಂಬುಯಿಂದ. ಸೊ ಅದು ಬಂದ್ಬಿಟ್ಟು ಫ್ರೆಂಡು, ಇವ್ರ ಫ್ರೆಂಡು ಅವ್ರ ಮನೆ ಅಂತಿದೆ. ಮೊನ್ನೆ ಹೋಗೋಣ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಇವೆಲ್ಲ ಪೂರ ಇಷ್ಟು ಬಂಬೂಸೆ ಬನ ನಗರ ಪೂರ ನೋಡಿ. ನಿಮ್ಮ ಬ್ಯಾಕ್ ಕ್ಯಾಮ್ರಾ ತೋರಿಸಿ ಹೆಂಗೆ ಮಾಡಿದೆ ಅಂದ್ಬಿಟ್ಟು. ಇದು ನೋಡಿ ಕಾರೆಲ್ಲ ಹಾಕಿದ್ದಾರೆ ಇಲ್ಲಿ. ಹಾಂ ಇವೆಲ್ಲ ಪೂರ ಬಂಬೂಸೆ ನೋಡಿ ಹಿಂಗೆ ಮಾಡಿದ್ದಾರೆ ಮನೆ ಅಂದ್ಬಿಟ್ಟು. ಇಲ್ಲಿ ಮನೆ ಎಲ್ಲ ಫುಲ್ಲು ಬಂಬೂಯಿಂದ ಮಾಡಿದ್ದಾರೆ ಮನೆಯೆಲ್ಲ. ಹಾಂ ಇವೆಲ್ಲ ಪೂರ ಬಂಬೂಸೆ ಗರ್ಭನ. ಅಚ್ಚಾ. ಸೊ ನೋಡಿ ಇದೆಲ್ಲ ಫುಲ್ ಬಂಬುಯಿಂದ ಮಾಡಿರೋದು ಮನೆ. ನೋಡಿ ಬಂದ್ಬಿಟ್ಟು ಇದ್ರ ಮನೆ ಇದೆಲ್ಲ ನೋಡಿ, ಶೀಟ್ ಮನೆ ಇದು. ಇವೆಲ್ಲ ಪೂರ ಶೀಟ್ಗೆ ಬನಾಯನ. ಹಾಂ ಇದೆಲ್ಲ ಫುಲ್ ಶೀಟಿಂದ ಮಾಡಿದ್ದಾರೆ ಮನೆ ನೋಡಿ. ಅಸ್ಸಾಮಲ್ಲಿ ನೋಡ್ಕೊಂಡು ಎಲ್ಲ ಶೀಟ್ ಮನೆ ಸಿಗತ್ತೆ ಈ ಥರ ನೋಡಿ. ನೋಡಿ ತುಂಬ ಮನೆ ಸಹ ಹಿಂಗೆ ಸಿಗತ್ತೆ ನೋಡಿ. ಇದೆಲ್ಲ ಬಂದ್ಬಿಟ್ಟು ಬಂಬೂ ಗರ್, ಬಂಬೂಸಿ ಗರ್ ಬನಾರೇನಾ. ಹಾಂ ನೋಡಿ ಇದೆಲ್ಲ ಬಿದಿರಿಂದ ಮನೆ ಕಟ್ತಾಯಿದ್ದಾರೆ ಇವರು ಹಿಂಗೆ ನೋಡಿ. ಗೊತ್ತಲ್ಲ ಜೀವನ ಎಲ್ರಿಗೂ ಒಂದೇ ಥರ ಇರಲ್ಲ ಪಾಪ, ಎಲ್ಲರೂ ದುಡ್ಡಿರೋರು ಇರಲ್ಲ. ಸೊ ಅಸ್ಸಾಮಲ್ಲಿ ಈ ಥರ ಸಹ ಇರ್ತಾರೆ ನೋಡಿ, ಪ್ರತಿಯೊಬ್ಬರು ಇರ್ತಾರೆ. ಅಸ್ಸಾಮಲ್ಲಿ ಹಿಂಗೂ ಸಹ ಇರ್ತಾರೆ, ಬಟ್ ಏನು ಮಾಡೋಕ್ಕಾಗಲ್ಲ, ಪ್ರತಿಯೊಬ್ಬರು ಹಂಗೆ ಇರ್ತಾರೆ. ಸೊ ಇದು ನೋಡ್ಕೊಂಡ್ರೆ ಹುಲ್ಲು ನೋಡಿದ್ದು, ಇದೆಲ್ಲ ಫುಲ್ ಹುಲ್ಲಿದು, ಹುಲ್ಲು ಮಾಡ್ತಾಯಿದ್ದಾರಲ್ಲ. ಹಸು ಇಲ್ಲಿ ಬಂದ್ಬಿಟ್ಟು ಹಸು ಇದೆಲ್ಲ ಫುಲ್ ತುಂಬ ಇರ್ತಾರೆ ಇಲ್ಲಿ. ಇಲ್ಲಿಂದ ನೋಡಿ ಹೆಂಗೆ ಮಾಡ್ತಾರೆ ಅಂದ್ಬಿಟ್ಟು ಹಸುವನ್ನೆಲ್ಲ ಇದೆ ತುಂಬ ಇದು ಮಾಡ್ತಾ ಇರ್ತಾರೆ. ಹಸು ಎಮ್ಮೆ ಇದೆಲ್ಲ ನೋಡ್ಕೊಂಡು ತುಂಬ ಸಿಗತ್ತೆ ನಿಮ್ಗೆ ಇದೆಲ್ಲ ನೋಡಿ. ಫ್ರೆಂಡ್ಸ್ ಅಂದ್ಬಿಟ್ಟು ಬಟ್ ಶರೀಫ್ ಬಾಯ್ ಅವ್ರ ಮನೆ. ಶರೀಫ್ ಬಾಯ್ ಅಂದರೆ ಅವ್ರು ನಮ್ಮ ಫ್ರೆಂಡ್. ಸೊ ಬಟ್ ರೆಹಮಾನ್ ಇದ್ದಾರಲ್ಲ, ರೆಹಮಾನ್ ಅವ್ರ ಫ್ರೆಂಡ್ ಮನೆ. ಸೊ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ಬನ್ನಿ ಹೋಗೋಣ. ಸೊ ಮನೆ ಬಂದುಬಿಟ್ಟು ನೀವು ನೋಡ್ಕೊಂಡ್ರೆ ಫೆಂಟಾಸ್ಟಿಕ್ ಇರೋ ಮನೆ. ಸೊ ಬನ್ನಿ ಹೋಗೋಣ, ಅವ್ರ ಫ್ರೆಂಡ್ಲಿ ಪೀಪಲ್. ಸೊ ಒಳಗಡೆ ಮನೆಯಲ್ಲಿ ಎಂಟ್ರಿ ಆಯ್ತು ಅಸ್ಸಾಮಲ್ಲಿ ಬಂದ್ಬಿಟ್ಟು ನೋಡಿ. ಸೊ ತುಂಬ ರೇಗ್ರೇಟಾಗಿ ಮಾಡ್ತಾರೆ ಅವ್ರ ಮನೆ ನೋಡ್ಕೊಂಡ್ರೆ ನೀವು ಫೆಂಟಾಸ್ಟಿಕ್ ಇರೋ ಮನೆ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ಎ ಸಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಕೊಂಡ್ರೆ ಬೆಡ್ಡು ಹೆಂಗಿದೆ ಗೊತ್ತಾ, ಮನೆ ಸ್ವರ್ಗ ಥರ ಚಿಕ್ಕ ಮನೆ ಆದರೂ ಸೊ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ಫೆಂಟಾಸ್ಟಿಕ್ ಹೌಸ್, ಫೆಂಟಾಸ್ಟಿಕ್ ಮನೆ. ಸೊ ಇದು ಬಂದ್ಬಿಟ್ಟು ಅಸ್ಸಾಂ ಸ್ಟೈಲ್ ಇದು. ಅಸ್ಸಾಮಲ್ಲಿ ಹೆಂಗೆ ಗೊತ್ತಾ, ಚಿಕ್ಕ ಮನೆ ಆದರೂ ಸೊ ಒಳಗಡೆ ನೋಡಿ ಹಿಂಗಿರುತ್ತೆ. ಆಚೆ ಎಲ್ಲ ಫುಲ್ ಬಂಬು ಈ ಥರ ಬಟ್ ಆಚೆ ಎಲ್ಲ ಶೀಟ್ ಹಾಕಿರ್ತಾರೆ. ಶೀಟ್ ಹಾಕಿದ್ರು ಸಹ ಒಳಗಡೆ ನೀವು ನೋಡ್ಕೊಂಡ್ರೆ ನೋಡಿ ಹೆಂಗೆ ಅಂತ. ಸೊ ಏನೋ ಒಂದು ಡೂಪ್ಲೆಕ್ಸ್ ಮನೆ ಥರ ಇದೆ ಗೊತ್ತಾ ನೋಡ. ಒಳಗಡೆ ಫೆಂಟಾಸ್ಟಿಕ್ ಆಗಿರ್ತಾರೆ. ಪೀಪಲ್ ಮಾತ್ರ ಇಷ್ಟೊಂದು ಎಂಜಾಯ್ ಮಾಡ್ತಾರೆ, ಇಷ್ಟೊಂದು ಚೆನ್ನಾಗಿರ್ತಾರೆ. ಸೊ ತುಂಬ ಲವ್ಲಿ ಪೀಪಲ್, ತುಂಬ ಫೆಂಟಾಸ್ಟಿಕ್ ಪೀಪಲ್ಗಳು. ಇಲ್ಲಿನ ಹೌಸ್ ಮಾತ್ರ ಇದೆ ನೋಡಿ ಹಿಂಗಿದೆ ಅಂದ್ಬಿಟ್ಟು ಫೆಂಟಾಸ್ಟಿಕ್. ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇಲ್ಲ ಕಾಟನ್ ನೋಡ್ತಾ ಇರ್ಬೋದು, ಬೆಡ್ ಏನಿದೆಯೋ. ಸೊ ಫೆಂಟಾಸ್ಟಿಕ್ ಆಗಿರುತ್ತೆ, ತುಂಬ ಫ್ರೆಂಡ್ಲಿ ಪೀಪಲ್, ತುಂಬ ಚೆನ್ನಾಗಿದೆ ಗೊತ್ತಾ. ನನಗೆ ಇಲ್ಲಿ ಪಾಪು ಗೊತ್ತಲ್ಲ, ಪಾಪು ನಂಗೆ ತುಂಬ ಇಷ್ಟ ಆಯ್ತು. ನನಗೆ ಇಲ್ಲಿ ಸ್ವಾಗತ ಮಾಡ್ತಾರೆ ನೋಡಿ ಅಸ್ಸಾಂದಲ್ಲಿ. ವೆಲ್ಕಮ್, ಥ್ಯಾಂಕ್ ಯು, ನಮಸ್ತೆ, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್. ಇದು ಬಂದ್ಬಿಟ್ಟು ಅಸ್ಸಾಂ ಸ್ಟೈಲ್ ಇವರು. ಥ್ಯಾಂಕ್ ಯು ಬಟ್ ಥ್ಯಾಂಕ್ ಯು. ಸೊ ಅಸ್ಸಾಮಲ್ಲಿ ಬಂದ್ಬಿಟ್ಟು ಈ ಥರ ಇದಾಗ್ಬಿಟ್ಟು ಇದು ಮಾಡ್ತಾರೆ. ಸೊ ನೀವು ಏನು ನೋಡ್ತಾರೆ ಬಂದ್ಬಿಟ್ಟು ಅಸ್ಸಾಮಲ್ಲಿ. ಸೊ ಇದೊಂದು ಕಲ್ಚರು, ಅವ್ರ ಕಲ್ಚರ್ ಹೆಂಗೆ ಗೊತ್ತಾ, ಈ ಥರ ಇದಾಗ್ಬಿಟ್ಟು ಸ್ವಾಗತ ಮಾಡ್ತಾರೆ ಮನೆಗೆ. ವೆಲ್ಕಮ್ ಬಾಯ್, ವೆಲ್ಕಮ್ ಸೋ ಮಚ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಎಲ್ಲ ಇಸ್ಕೊಂಡ್ಬಿಟ್ಟು ನೋಡಿ ಹೆಂಗೆ ಮಾಡ್ತಾರೆ. ಸೊ ನಾವು ಬಂದ ತಕ್ಷಣ ನಾವು ಬಂದ್ಬಿಟ್ಟು ತುಂಬ ಚೆನ್ನಾಗಿ ನೋಡ್ತಾರೆ, ಹೆಂಗೆ ಗೊತ್ತಿರೋ ಬಂದ್ಬಿಟ್ಟು. ಸೊ ಬಂದ ತಕ್ಷಣ ಟೀ ಕೊಟ್ಟು ಸ್ನ್ಯಾಕ್ಸ್ ಕೊಟ್ಟು ನೋಡಿ. ಇಲ್ಲೊಂದು ಪಾಪು ಇದು ನೋಡಿ ತೋರಿಸ್ತೀನಿ ನೋಡಿ. ನೀವು ಪಾಪು ನೋಡಿ ತುಂಬ ಕ್ಯೂಟಾಗಿದೆ ನೋಡಿ ಹೆಂಗಿದೆ ಅಂತ. ಕ್ಯೂಟ್ ಬೇಬಿ ಹೆಂಗಿದೆ ಗೊತ್ತಾ, ತುಂಬ ಮುದ್ದು ಬರ್ತಾಯಿದೆ. ನನ್ನ ಹತ್ರ ಇರ್ತಾನೆ ಇಲ್ಲ ಗುರು ನೋಡಿ, ಆವಾಗಿಂದ ಹೋಗ್ಬಿಡ್ತಾನೆ ಪಾಪ ಇದು ನೋಡಿ. ನನ್ನ ಹತ್ರ ಇರ್ತಾನೆ ಇಲ್ಲ ಪಾಪ ಇದು. ಸೊ ನಾವು ಬಂದಾಗ ಸ್ನ್ಯಾಕ್ಸ್ ಕೊಟ್ಟು ನಮ್ಗೆ ನೋಡಿ ಟೀ ಕೊಡ್ತಾಯಿದ್ದಾರೆ, ಸ್ನ್ಯಾಕ್ಸ್ ಕೊಟ್ಟು. ಸೊ ತುಂಬ ಚೆನ್ನಾಗಿ ನೋಡ್ತಾರೆ, ತುಂಬ ಫ್ರೆಂಡ್ಲಿ ಪೀಪಲ್ಲು. ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ ಇರಲ್ಲ.
ಬಟ್ ಅಸ್ಸಾಮಲ್ಲಿ ಹೆಂಗೆ ಗೊತ್ತಾ, ಇಷ್ಟೊಂದು ಇದಾಗಿದ್ರು ಸಹ ಅಸ್ಸಾಮಲ್ಲಿ, ಬಟ್ ಏನಿಲ್ಲ ಅಂದರೂ ಸಹ ಬಟ್ ತುಂಬ ಹ್ಯಾಪಿನೆಸ್ ಆಗಿರ್ತಾರೆ, ಪೀಸ್ಫುಲ್ ಲೈಫು. ಇಷ್ಟೊಂದು ಚಿಕ್ಕ ಮನೆ ಇದ್ದರೂ ಸಹ ಎಷ್ಟೊಂದು ಚೆನ್ನಾಗಿದೆ ಗೊತ್ತಾ ಮನೆ, ನೀವು ನೋಡ್ತಾ ಇರ್ಬೋದು. ಸೊ ಬಟ್ ಇಲ್ಲೋ ಏನೋ ಎಲ್ಲ ಒಂದು, ಬಟ್ ಇಲ್ಲಿರೋಂಥ ಪರ್ಸನ್ ಎಲ್ಲ ತುಂಬ ಫ್ರೆಂಡ್ಲಿ ಪೀಪಲ್, ತುಂಬ ಚೆನ್ನಾಗಿ ನೋಡ್ತಾರೆ. ಎಷ್ಟು ಚೆನ್ನಾಗಿ ನೋಡ್ತಾರೆ ಪಾಪ ಅಂದರೆ. ಬಟ್ ಇಲ್ಲಿ ಯಾರಾದ್ರು ಬಂದರೆ, ಗೆಸ್ಟ್ ಸಹ ಬಂದರೆ ಅವ್ರಿಗೆ ಟೀ ಕೊಟ್ಟು ಸ್ನ್ಯಾಕ್ಸ್ ಕೊಟ್ಟು ಸೊ ತುಂಬ ಚೆನ್ನಾಗಿ ನೋಡ್ತಾರೆ ಗುರು. ನನಗೆ ಪಾಪು ಮಾತ್ರ ತುಂಬ ಮುದ್ದು ಬರ್ತಾಯಿದೆ ನೋಡಿ, ಹಿಂಗೆ ಪಾಪು. ನನಗೆ ಪಾಪು ಅಂತೂ ಅವಾಗಿಂದ ನನಗೆ ತುಂಬ ಇಲ್ಲಿ ಓಡಾಡ್ತಾನೆ ಇದೆ, ತುಂಬ ಮುದ್ದು ಬರ್ತಾಯಿದೆ. ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ನೋಡಿದ್ರೆ ಸೊ ತುಂಬ ಕ್ಯೂಟ್ ಗುರು. ಹೆಂಗಿದೆ ಗೊತ್ತಾ, ಇಲ್ಲಿ ನೋಡಿ, ಇಲ್ಲಿ ನಾನು ಎತ್ಕೊಂಡ ತಕ್ಷಣ ನೋಡಿ ಸೊ ಕ್ಯೂಟ್, ತುಂಬ ಚೆನ್ನಾಗಿದೆ ಗುರು ಪಾಪು. ನೋಡಿದ್ರೆ ಮೇಲೆ ದಿವಸ ಮೇಲೆ ಹೋಗ್ಬಿಡ್ತು ಪಾಪು ಇಲ್ಲಿ. ಸೊ ಫ್ಯಾಂಟಾಸ್ಟಿಕ್ ಗುರು, ಚೆನ್ನಾಗಿದೆ ಪಾಪು ಮಾತ್ರ. देखो कौन इधर, आई देखो कौन इधर, इधर देखो कौन उधर, देखो देखा कौन देख रहे हैं, ओमो देखो इधर देखो, बात करो, हाय बोलो, हाय ಹಲೋ बोलो. ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟಿದ್ರು ಹುಡುಗಿ. इधर देख क्या नाम हो, इधर देख क्या नाम क्या माँ, इधर देखो देखो सारा कायनात. कौन इधर, सारा कायनात क्यूट गर्ल. ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾರೆ ಅಂತ, ಕ್ಯೂಟ್ गर्ल. ಈ ಮನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, बहुत अच्छा है, बहुत सुंदर है. देखो सिटी में भी ऐसा घर नहीं आएगा, देखो एसी. ಹಾಂ ಸೊ ನೋಡಿ ಎಷ್ಟು ಸುಂದರವಾಗಿದೆ ಗೊತ್ತಾ ಮನೆ. ನೋಡಿ ಚಿಕ್ಕ ಮನೆ ಆದರೂ ಎಷ್ಟು ಚೆನ್ನಾಗಿ ಮಾಡಿದ್ರು ನೋಡಿ, ಇಲ್ಲಿ ಬಂದ್ಬಿಟ್ಟು ಎ ಸಿ ಎಲ್ಲ. ಸೊ ತುಂಬ ಫ್ಯಾಂಟಾಸ್ಟಿಕ್ ಇದೆ. ಇಲ್ಲಿ ಪಾಪು ನೋಡಿ, ನಂಗೆ ಪಾಪು ತುಂಬ ಇಷ್ಟ ಆಯ್ತು ನನಗೆ. ನೋಡಿ ಹೆಂಗಿದೆ ಅಂದ್ಬಿಟ್ಟು. देखो इधर देखो क्या डांस करेगा, उधर जाके डांस कर रहा है. देखो ನೋಡಿ ಹೆಂಗಿದ್ದಾರೆ ಅಂತ, ಡ್ಯಾನ್ಸ್ कर रहे हो. ಗಿರೇಗ ಅಲ್ಲಿ ಫುಲ್ ಡ್ಯಾನ್ಸ್ ಆಡ್ತಾರೆ, ತುಂಬ ಕ್ಯೂಟ್ ಆಗಿ. ಸ್ನೇಹಿತರೆ ಟೀ ನೋಡ್ಕೊಂಡ್ರಂತೂ ಫ್ಯಾಂಟಾಸ್ಟಿಕ್ ಟೀ ಗೊತ್ತಾ, ಹೆಂಗೆ ಆ್ಯಕ್ಚುಲಿ ಅಸ್ಸಾಮಲ್ಲಿ ಇವರೇ ಟೀ ಮಾಡ್ತಾರೆ, ಬಟ್ ಇವರಿಗೆಲ್ಲ ಟೀ ಎಸ್ಟೇಟ್ ಇದೆ ಇವ್ರಿಗೆ. ಸೊ ಟೀ ಏನು ಗೊತ್ತಾ, ಇವರೇ ಟೀ ಮಾಡಿ ಓನ್ ಪ್ರಿಪೇರ್ ಮಾಡಿ ಹಾಕ್ತಾರೆ. ಸೊ ಟೀ ಅಂತೂ ಫ್ಯಾಂಟಾಸ್ಟಿಕ್ ಸೂಪರಾಗಿದೆ ಟೀ ಗೊತ್ತಾ. ಬಟ್ ನಮ್ಮ ಥರ ಟೇಸ್ಟ್ಗೂ ಈ ಥರ ಟೇಸ್ಟ್ಗೂ ನಿಜವಾಗ್ಲೂ ತುಂಬ ಡಿಫ್ರೆನ್ಸ್ ಇದೆ. बट ये वाला चाय बहुत अच्छा है, हमारा चाय जैसा नहीं है. ये वाला चाय थोड़ा डिफरेंट टेस्ट है, डिफरेंट है, बहुत अच्छा है टेस्ट भी. आए भाई टेस्ट तो बहुत डिफरेंट अलग लग रहा है टेस्ट. ये फर्स्ट टाइम पी रहे ऐसा वाला टी, बहुत अच्छा लग रहा है टी, सूपर ಫ್ಯಾಂಟಾಸ್ಟಿಕ್ ಆಗಿದೆ. ಸ್ನೇಹಿತರೆ ನೋಡಿದ್ರಲ್ಲ ಎಷ್ಟು ಪ್ರೀತಿ ತೋರಿಸ್ತಾರಂತ. ಸೊ ನಾವು ಅಂತೀವಿ ಸೊ ಜಾತಿ ಭೇದ ಭಾವ ಅಂತ ನೋಡಿದ್ರಲ್ಲ. ಸೊ ಇವರೆಲ್ಲ ಬಂದುಬಿಟ್ಟು ಮುಸ್ಲಿಮು. ಸೊ ಎಷ್ಟೊಂದು ಪ್ರೀತಿ ತೋರಿಸ್ತಾರೆ ಇವರು, ಪ್ರೀತಿ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ನಾವು ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ ಅಂತ ಈ ಥರ ಏನಿಲ್ಲ, ನೀವೇನು ನೋಡ್ತೀರಿ ನೋಡಿ. ಸೊ ಎಲ್ಲ ಒಂದೇ, ಪ್ರತಿಯೊಬ್ಬರನ್ನ ಒಂದೇ. ಏನು ನೋಡ್ತೀರಿ ನೋಡಿ, ಎಷ್ಟೊಂದು ಪ್ರೀತಿ ತೋರಿಸ್ತಾರೆ ನೋಡಿದ್ರೆ ಗೊತ್ತಲ್ಲ ನೀವೇ. ಸೊ ನಾವು ಇಲ್ಲಿ ಬಂದು ಇಲ್ಲಿರೋ ನನ್ನ ಫ್ರೆಂಡ್ಸ್ ಎಲ್ಲ ಸಹ ಮುಸ್ಲಿಮ್ ಅವರು ಏನಿದಾರೆಲ್ಲ. ಸೊ ಈ ಏರಿಯಾದಲ್ಲಿ ಎಲ್ಲ ಫುಲ್ ಮುಸ್ಲಿಮ್ ಅವರು, ನನಗೆ ತುಂಬ ಕ್ಲೋಸ್ ಫ್ರೆಂಡ್ಸು. ಎಷ್ಟೊಂದು ಪ್ರೀತಿ ತೋರಿಸ್ತಾರೆ, ಎಷ್ಟೊಂದು ಇದಾಗಿ ಗೊತ್ತು ಇವರು. ಅಣ್ಣ ತಮ್ಮಂದರು ಸಹ ಹಿಂಗಿರ, ಸೊ ಅಣ್ಣ ತಮ್ಮಂದರು ಸಹ ಇರ್ತಾರೆ ಗೊತ್ತಿರಲ್ಲ. ಸೊ ತುಂಬ ಪಾಪ ಚೆನ್ನಾಗಿರ್ತಾರೆ. ನನಗೆ ಈ ಕಡೆ ಲೋಕಲ್ ಸ್ಟ್ರೀಟಲ್ಲಿ ಮಾತ್ರ ಇವರು ತುಂಬ ಇಷ್ಟ ಆಗ್ತಾರೆ ಗೊತ್ತು ನನಗೆ. ಅಸ್ಸಾಮಲ್ಲಿ ಇನ್ನೂ ತುಂಬ ಜನ ಇದ್ದಾರೆ ನನಗೆ ಗೊತ್ತಾ, ನನಗೆ ಎಷ್ಟೊಂದು ಜನ ಫ್ರೆಂಡ್ಸ್ ಇದ್ದಾರೆ. ನಾನು ನಿಮ್ಗೆ ತೋರಿಸ್ತೀನಿ ಎಲ್ಲರೂ. ಸೊ ಇಲ್ಲೊಂದು ಪ್ರದೇಶ ಆಗಿರ್ಬೋದು, ಇವರೊಂದು ಪ್ರೀತಿ ವಿಶ್ವಾಸ ತುಂಬ ಅದ್ಭುತ, ತುಂಬ ಚೆನ್ನಾಗಿದೆ ಇವರು ಪಾಪ. ಎಷ್ಟೊಂದು ಪ್ರೀತಿ ತೋರಿಸ್ತಾರೆ ಗೊತ್ತಾ, ತುಂಬ ಒಳ್ಳೆ ವ್ಯಕ್ತಿಗಳು. ಪ್ಲೇಸು ನಂಗೆ ತುಂಬ ಇಷ್ಟ ಆಯ್ತು, ನಂಗೆ ತುಂಬ. ಸೊ ಇದು ನೋಡಿದ್ರಲ್ಲ, ಇದು ಬಂದ್ಬಿಟ್ಟು ಅಸ್ಸಾಂ ಸ್ಟೈಲ್. ಇದು ಆಕ್ಚುಲಿ ಬಂದ್ಬಿಟ್ಟು ಅಸ್ಸಾಮಲ್ಲಿ ಈ ಥರ ಹಾಕ್ಕೊತಾ ಇರ್ತಾರೆ ಇವರೆಲ್ಲ. ಸೊ ಇದು ಹಾಕ್ಕೊಂಡ್ರೆ ಅಸ್ಸಾಂ ನ್ಯೂಸ್ ಇವೆಲ್ಲ ಅಸ್ಸಾಂ ಸ್ಟೈಲ್ ಏನೋ ಇವೆಲ್ಲ ಅಸ್ಸಾಂ ಇವೆಲ್ಲ ಪೂರ ಡಾಲಾಗ. हाँ असम वाला डलेगा, हाँ असम का कल्चर है. ಅಸ್ಸಾಮಲ್ಲಿ ಕಲ್ಚರ್ ಹೆಂಗೆ ಗೊತ್ತಾ, ಬಿಸಿಲು ಬಂದರು ಮಳೆ ಬಂದರು ಸೊ ಎಲ್ಲ ಒಂದು ಟವಲ್ ಅಂದರೆ ಗೊತ್ತಲ್ಲ ನಿಮಗೆ. ಸೊ ಅಸ್ಸಾಮಲ್ಲಿ ಈ ಥರ ಒಂದು ಟವಲ್ ಹಾಕ್ತಾರೆ ನೋಡಿ ಮೂಟು. ಸೊ ಬಿಸಿಲಿಗೆ ಮಳೆಗೆ ಪ್ರತಿಯೊಂದಕ್ಕೂ ಸೊ ಈ ಥರ ಟವಲ್ ಇದು ಇಂಪಾರ್ಟೆಂಟ್ ಗೊತ್ತಾ, ಇದೆ ನೋಡಿ. ಸೊ ಬಂದ್ಬಿಟ್ಟು ಇಲ್ಲಿ ಅವರು ಒಂದು ಮನೆ ಕಟ್ತಾರೆ ನೋಡಿ ಹೆಂಗಿರ್ತಾರೆ ಅಂದ್ಬಿಟ್ಟು. ಸೊ ನ್ಯೂ ಮನೆ ಸೊ ಹೆಂಗೆ ಕಟ್ತಾರೆ ನೋಡಿ ನೀವು. ಹಾಯ್ ಬಾಯ್, ಹಾಯ್, ಹಾಂ ಬಾಯ್ ಬೈಟ್, ಹಾಯ್. ಸೊ ಇವರೆಲ್ಲ ಬಂದ್ಬಿಟ್ಟು ಹೊಸ ಮನೆ. ಸೊ ಇವರಿದ್ದಾರಲ್ಲ, ಸೊ ಇವರ ಒಂದು ಅಣ್ಣ ಅವರು ಈ ಮನೆ ಕಟ್ತಾರೆ ನೋಡಿ ಅಂದ್ಬಿಟ್ಟು ಹೊಸ ಮನೆ ಕಟ್ತಾರಂತೆ. ಸೊ ಬಾತ್ಕೋಲಿ ತುಂಬ ಇದೆ ಗುರು ಇಲ್ಲೆಲ್ಲ ನೋಡಿ. ಇವೆಲ್ಲ ನಯಾಗರ ಬನಾರ ಏನಾ, ನಯಾವಲ್ಲ. ಹಾಂ
अब इसको टिकट फेल हो गया बोला। हाँ अभी फिर जाएगा, अभी ये मंथ 11 तारीख जाएगा बोल रहे हो। हाँ फिर 11 तारीख जाएगा ये मंथ। ईद के बाद जाएगा। हाँ ईद है ना, आप लोग ईद करके वो बाद में जाएगा बोल रहे। ಇದು ಅಂದ್ಬಿಟ್ಟು ಅವ್ರು ಹೊಸ ಮನೆ ಇದು ಇದು ಕಟ್ತಾ ಇರೋಂಥ ಮನೆಯವರು। ಓಕೆ ठीक है ओके भाई नहीं अभी पी लिए चाहिए नहीं अभी पी लिया भाई, चाय भी पी लिया अभी जस्ट चाय पी लिया। ये हमारे बड़ा भाई है। ये आदमी ना, हाँ बड़ा भाई है। ये भी भाई है। ओके मेरा छोटू है। भाई ओके ये वाला बड़ा भाई छोटा भाई ना। ಓಕೆ ಓಕೆ ಇವರು ಬಂದ್ಬಿಟ್ಟು ದೊಡ್ಡ ಅಣ್ಣ, ಇವ್ರು ಬಂದ್ಬಿಟ್ಟು ಚಿಕ್ಕನ ಅಂತೆ। ಸೊ ಇರೋದೆಲ್ಲ ಬಂದ್ಬಿಟ್ಟು ಇವರು ನಮಗೆ ತುಂಬ ಫ್ರೆಂಡ್ ಆಗಿದ್ದಾರೆ। ಓಕೆ हाँ ये वाला बड़ा भाई है, बड़ा भाई छोटा भाई है। आपका नाम भाई? सैदुर रहमान। सैदुर रहमान। आपका नाम भाई? जिया रहमान। सैदुर रहमान, जिया रहमान। ಮತ್ತು ಇವ್ರು ಗೊತ್ತಲ್ಲ ಇದು ಬಂದ್ಬಿಟ್ಟು ರೆಹಮಾನ್ ಭಯ, ನಮ್ಮ ಭಯ ಇವರು। ಓಕೆ 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 व्यापारी बन गया है। मेरा जी ना स्नेहितर अतली बोल, ನನ್ನ दोस्त ಬರ್ತಾ रे डार्लिंग कैसे है मालूम है मैं कौन है भूल गया क्या? ये ಬಂದ್ಬಿಟ್ಟು ನಮ್ಮ डार्लिंग ಇವ್ರು ಗೊತ್ತಲ್ಲ, ಇವ್ರ ಫ್ರೆಂಡು। देखो कैसे आए, बोलो हाय। क्या किधर गया था? अच्छा है ना, अभी इधर है तो उसके घर में जाके आ रहा था। कैसा है? अच्छा है? मैं गया था अभी। मेरे को नहीं देखा, बोला ना रहमान बोला ना। ಸೊ ಬಂದ್ಬಿಟ್ಟು ನಮ್ಮ ಬೆಸ್ಟ್ ಫ್ರೆಂಡ್ ಅಪ್ಪ ಇವರು, ಕ್ಲೋಸ್ ಫ್ರೆಂಡ್ ನನಗೆ। ಸೊ 2 ಇಯರ್ಸಿಂದ ನಮ್ಮ ಫ್ರೆಂಡ್ ಇವರು ಮಿರಾಜ್ ಇವನೇ ಬಂದ್ಬಿಟ್ಟು ಗೊತ್ತಾ, ರೆಹಮಾನ್ ಇದೆಲ್ಲ ರೆಹಮಾನ್ ಫ್ರೆಂಡು, ಅವ್ರ ಮನೆ ಇವ್ರ ಮನೆ ಇಲ್ಲಿ ಇದನ್ನು ತೋರಿಸಿ ನಿಮಗೆ। ಸೊ ತುಂಬ ಬೆಸ್ಟ್ ಫ್ರೆಂಡು ಡಾರ್ಲಿಂಗ್, ನಮ್ಮ ಡಾರ್ಲಿಂಗ್ ಇವರು। ಓಕೆ ಬನ್ನಿ ತೋರಿಸಿ ನಿಂಗೆ ಅಂದ್ಬಿಟ್ಟು। ಓಕೆ ಸ್ನೇಹಿತರ ಹತ್ತಿ ಹೋದ್ರೆ ಅವ್ರು ನನ್ನ ಫ್ರೆಂಡ್ ಅವರು, ನನಗೆ ಗೊತ್ತಿಲ್ಲ ಅವ್ರು ನೋಡಿದ್ರೆ ಫಸ್ಟು ಸೈಕಲ್ ತುಳ್ಕೊಂಡು ಬರ್ತಾ ಇದ್ದೀನಿ ಅಸ್ಸಾಮಲ್ಲಿ। ಅವ್ನು ನನಗೆ ತುಂಬ ಬೆಸ್ಟ್ ಫ್ರೆಂಡ್ ಅವನು, ನಾನು ಡಾರ್ಲಿಂಗ್ ಅಂತ ಕರಿತಾ ಇರ್ತೀನಿ ಆ್ಯಕ್ಚುಲಿ ಅವನ್ನ। ಮತ್ತು ಇಲ್ಲಿ ಬಂದ್ಬಿಟ್ಟು ಬಟ್ ರೈಸ್ ಕಟ್ ಮಾಡ್ತಾರೆ ಗೊತ್ತಾ, ನಮ್ಮ ಕಡೆ ರೈಸ್ ಕಟ್ ಮಾಡ್ತಾರೆ ನೋಡಿ ಬಿಸ್ಲಿಗೆ ಹೆಂಗೆ ಅಂತ। ಸೊ ಇವ್ರ ಹತ್ರ ಒಂದು ಸ್ಟೈಲ್ ನೋಡಿ ಹೆಂಗಿದೆ ಅಂತ, ಇವ್ರು ರೈಸ್ ಕಟ್ ಮಾಡ್ತಾರೆ ನೋಡಿ ಬಿಸ್ಲಿಗೆ ಈ ಥರ ಸೇಫ್ಟಿ ಹಾಕ್ಕೊಂಡು। ನಮ್ಮವ್ರು ಹಿಂಗೆ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಗೊತ್ತಾ ಬಿಸ್ಲಿಗೆ। ಬೆಂಗಳೂರು ಬೈ ಕರ್ನಾಟಕ ಸರ್ ನೋಡಿ ಆ್ಯಕ್ಚುಲಿ ನೋಡಿ ಇವ್ರು ಹೆಂಗೆ ಕಟ್ ಮಾಡ್ತಾರೆ ನೋಡಿ ಇಲ್ಲಿ ಹೌದಾ। ಸೊ ಬಿಸ್ಲಿಗೆ ಸೇಫ್ಟಿ ಆ್ಯಕ್ಚುಲಿ ನಮ್ಮವರು ಇದೆಲ್ಲ ಇಕ್ಕೊಂಬಾದ್ರೆ ನೋಡಿ ಸೇಫ್ಟಿ, ಬಿಸ್ಲಿಗೆ ಈ ಥರ ಹಾಕ್ಕೊಂಡು ಸೇಫ್ಟಿ ಎಷ್ಟೊಂದಿದೆ ನೋಡಿ, ಎಷ್ಟು ಬಿಸ್ಲಿದ್ರು ಸಹ ಏನಾಗಲ್ಲ, ಮೇಲೆ ನೇರಲ್ಲಿ ನೋಡಿ ಹೆಂಗಿದೆ ಅಂದ್ಬಿಟ್ಟು। ಸೊ ಇದು ಕಟ್ ಮಾಡೋದು ನೋಡಿ ಹೆಂಗಿದೆ ಅಂತ, ಸೊ ತುಂಬ ಚೆನ್ನಾಗಿದೆ ಗುರು। ನೋಡಿ ಬಿಸ್ಲಿಗೆ ನೋಡಿದ್ರೆ ಏನಿದೆ ನೋಡಿ, ಈ ಥರ ಬರ್ತೀವಿ ಬಿಸ್ಲಿಗೆ ನೋಡಿ, ಇದೆಲ್ಲ ಫುಲ್ ಬಂಬು ಅಂದರೆ ಬಟ್ ಇದರಲ್ಲಿ ಮಾಡೋದು ಎಲ್ಲ ಬಿದಿರಲ್ಲಿ ಮಾಡೋದು ನೋಡಿ। ಇದು ಬಂದ್ಬಿಟ್ಟು ಬಿಸ್ಲಿಗೆ ಸೇಫ್ಟಿ ಗುರು ನೋಡಿ, ಇಲ್ಲಿ ಹಿಂಗೆ ಹಾಕೊಂಡ್ಬಿಡ್ತೀವ ನೋಡಿ ಹಿಂಗೆ ಬಿಸ್ಲಿಗೆ ನೋಡಿ ನೋಡಿ ಕಾಣಿಸ್ತಾ ಇದೆಯಾ, ಬಿಸ್ಲಿಗೆ ಹಿಂಗೆ ಹಾಕೊಂಡ್ಬಿಟ್ರೆ ನೋಡಿ ಆ್ಯಕ್ಚುಲಿ ಏನು ವೆಯ್ಟ್ ಇಲ್ಲ ಗುರು, ವೆಯ್ಟ್ ಇಲ್ಲ ಏನಿಲ್ಲ, ಹಿಂಗೆ ಹಾಕೊಂಡ್ಬಿಟ್ಟು ನೋಡಿ ಹಿಂಗೆ ಇಟ್ಕೊಂಡ್ಬಿಟ್ರೆ ನೀವು ಹಿಂಗಿಂದ ಸೇಫ್ಟಿ ಆಗಿರುತ್ತೆ ನೋಡಿ, ಇಲ್ಲಿಂದ ಹಿಂಗೆ ಮೇಲೆ ಕಟ್ ಮಾಡ್ತಾ ಇರೋದು ನಾವು ಅಷ್ಟೇ। ಎಷ್ಟು ಇದು ನೋಡಿ ಹಿಂಗೆ ನಮ್ಮ ಶಾರ್ಪ್ ಗುರು, ತುಂಬ ಶಾರ್ಪ್ ಇದು, ನೀವು ಜಸ್ಟ್ ನೋಡಿ ಹಿಂಗೆ ಮಾಡ್ತಾ ಇರ್ತೀರ ನೋಡಿ ಹಿಂಗೆ ಅಂದ್ಬಿಟ್ಟು ಕಟ್ ಮಾಡೋದು। हाँ वैसे ऊपर से कट करना है क्या? इधर ऊपर कट करना है ऐसा? असली में मेले कट ಮಾಡಬೇಕಂತ ಇದು ನಂಗೆ ಗೊತ್ತಿಲ್ಲ, ನಮ್ಮ ಕೆಳಗಡೆ ಕಟ್ ಮಾಡ್ತೀನಿ ನೋಡಿ ಇಲ್ಲಿ। ಓ ಇಲ್ಲಿ ಕರೆಕ್ಟ್ ಮೇಲೆ ನೋಡಿದ್ರೆ ಹಂಗಿದೆ ಅಂತ। ಓ ಇವರು ಒಂದು ಪದ್ಧತಿ ಫ್ಯಾಂಟಾಸ್ಟಿಕ್ ಆಗಿದೆ ನೋಡಿ, ತುಂಬ ಈಸಿ ಗುರು, ಶಾರ್ಪ್ನೆಸ್ ಹೆಂಗಿದೆ ಗೊತ್ತಾ, ಸುಮ್ಮನೆ ಹೆಂಗಂದರೆ ಕಟ್ ಅಂತ ನೋಡಿ ಹಿಂಗೆ ಹೋಗ್ತದೆ ಅಂದ್ಬಿಟ್ಟು, ಸುಮ್ಮನೆ ಟಚ್ ಮಾಡೋಕ್ಕಿಲ್ಲ, ಬ್ಲೇಡ್ ಥರ ಇದೆ ಗೊತ್ತಿದೆ ನೋಡಿ ಹೆಂಗಿದೆ ಅಂತ। ಸೊ ತುಂಬ ಫ್ಯಾಂಟಾಸ್ಟಿಕ್ ಇದೆ ಗುರು, ಇದಂಗೆ ಗೊತ್ತಾ ಬಿಸಿಲು ನೋಡಿ, ಎಷ್ಟು ಬಿಸಿಲಿದ್ರು ಸಹ ಈ ಥರ ಕೆಲಸ ಮಾಡ್ಬೋದು ನೋಡಿ, ಹಿಂಗೆ ಬಿಸಿಲು ಅನ್ನೋದು ಕಾಣಿಸಲ್ಲ ನಿಮಗೆ। ಸೊ ನನಗೆ ಗೊತ್ತಿದ್ದಂಗೆ ವ್ಯವಸಾಯಕ್ಕೆ ನಮ್ಗೆ ಇದೆ, ಬಟ್ ರೈತರಿಗೆ ಎಲ್ರಿಗೂ ನಾನು ಹೇಳ್ತಾ ಇದ್ದಂಗೆ ಗೊತ್ತಾ, ಈ ಥರ ಒಂದು ನೋಡಿ ನಮ್ಮ ಕಡೆನೂ ಬಟ್ ಸೌತ್ ಕಡೆನೂ ಈ ಥರ ಮಾಡ್ಕೊಂಬಿಡಿ, ತುಂಬ ಬೆಟ್ರ್ ಗುರು। ಏನು ಗೊತ್ತಾ ವೆಯ್ಟ್ ಇಲ್ಲ ಏನಿಲ್ಲ, ಬಿಸಿಲು ಪಾಪ ಎಷ್ಟೊಂದು ಒದ್ದಾಡ್ತಾ ಇರ್ತೀರ ನೋಡಿ, ಅಸಲಿ ಬೆವರು ಬರಲ್ಲ, ಬಿಸಿಲು ಅನ್ನೋದೇ ಕಾಣಿಸಲ್ಲ ಗುರು। ಇದು ಬಂದ್ಬಿಟ್ಟು ಸೇಫ್ಟಿ ರೈತ ಮಿತ್ರ, ಹೆಂಗೆ ಗೊತ್ತಾ ರೈತರಿಗೆ ಮಿತ್ರ, ರೈತ ಮಿತ್ರ ಇದಿದ್ದರೆ ನಿಮಗೆ ಸೇಫ್ಟಿ ಎಷ್ಟೊಂದು ಇದಂಗೆ ಗೊತ್ತಾ ತಾಯಿ ಥರ, ಅಂದರೆ ಬಿಸಿಲಿಗೆ ಒಂಥರ ಪ್ರೊಟೆಕ್ಷನ್ ಮಾಡುತ್ತೆ ನೋಡಿ, ಎಷ್ಟೊಂದು ಪ್ರೊಟೆಕ್ಷನ್ ಹೆಂಗೆ। ಸೊ ಇದು ಒಂದು ರೈತರಿಗೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ವೀಡಿಯೋ ಬಂದು ನೋಡಿ, ಈ ಥರ ಹಾಕೊಂಡ್ಬಿಟ್ರೆ ಬಿಸಿಲಿಗೆ ಅವ್ರಿಗೆ ಪಾಪ ಅಷ್ಟೊಂದು ಬಿಸಿಲಲ್ಲಿ ಇರ್ತಾರಲ್ಲ, ಕೆಲಸ ಮಾಡೋಕ್ಕೆ ಅಷ್ಟೊಂದು ರೆಸ್ಟ್ ಅನ್ಸಲ್ಲ ಅವ್ರು ನೋಡಿ, ಎಷ್ಟು ಬೇಕಾದ್ರೂ ಕೆಲಸ ಮಾಡ್ತಿರ್ಬೋದು ನೀವು ನೋಡಿ, ತುಂಬ ಫ್ಯಾಂಟಾಸ್ಟಿಕ್ ಆಗಿದ್ರು ಕೆಲಸ ಮಾಡೋಕ್ಕಂತ ರೈತರಿಗೆ ಗೊತ್ತಾ, ರೈತರಿಗೆ ಫ್ಯಾಂಟಾಸ್ಟಿಕ್ ಸೂಪರ್ ಆಗಿದೆ ರೈತರಿಗೆ। ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅಸ್ಸಾಮಲ್ಲಿ ಸಹ ನೋಡಿ ಯಾವ ಥರ ವ್ಯವಸಾಯ ಮಾಡ್ತಾರೆ ಅಂದ್ಬಿಟ್ಟು ನನಗೆ ತೋರಿಸಿ ನಿಮಗೆ। ಸೊ ಇವತ್ತು ಬಂದುಬಿಟ್ಟು ನಾನು ನಮ್ಮ ಫ್ರೆಂಡು ದೋಸ್ತು ರೆಹಮಾನ್ ಅವ್ರ ಮನೇಲಿದ್ದೀನಿ ನಾನು, ಬಂದ್ಬಿಟ್ಟು ಅಸ್ಸಾಮ್ ಗುವಾಹಟಿಯಿಂದ ನಿಯರ್ ಒಂದು 50 ಕಿಲೋಮೀಟರ್ ದೂರದಲ್ಲಿದೆ। ಇಲ್ಲೊಂದು ನಿಯರ್ ರೈಲ್ವೆ ಸ್ಟೇಷನ್ ಅಂದ್ಬಿಟ್ಟು ಬಟ್ ರಂಗಿಯಾ ಅಂದ್ಬಿಟ್ಟು ನಿಯರ್ ರಂಗಿಯಾ ಅಂದ್ಬಿಟ್ಟು ಇಲ್ಲೊಂದು ರೈಲ್ವೆ ಸ್ಟೇಷನ್ ಇದೆ, ಆ ರೈಲ್ವೆ ಸ್ಟೇಷನಿಂದ ನಮಗೆ ಇಲ್ಲಿ ಒಂದು 10 ಕಿಲೋಮೀಟರ್ ದೂರದಲ್ಲಿ ಒಂದು ಅಲ್ಲಿ ಇದು ಚಿಕ್ಕಲ್ಲಿ ಒಂದು ಜೀವನ, ಅಲ್ಲಿ ಜೀವನ ಇದರ ತೋಡ ನೋಡಿ, ಇದೆಲ್ಲ ಫುಲ್ ರೈಸ್ ಕಟ್ ಮಾಡ್ತಾರೆ ನೋಡಿ, ತೋರಿಸ್ತೀನಿ ರೈಸ್ ಯಾವ ಥರ ಅಂದ್ಬಿಟ್ಟು। ಇದೇನು ಗೊತ್ತಾ ಇಲ್ಲಿ ಇದೆಲ್ಲ ಫುಲ್ 7 ಸಿಸ್ಟರ್ಸ್ ಗುರು, 7 ಸಿಸ್ಟರ್ಸಲ್ಲಿ ಅಸ್ಸಾಮು ಸಹ ಮೇಯ್ನ್ ಒಂದು। ಇವತ್ತು ನಾನು ನಿಮಗೆ 7 ಸಿಸ್ಟರ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ ನಿಮಗೆ, 7 ಸಿಸ್ಟರ್ಸ್ ಏನು ಗೊತ್ತಾ, ಸೊ ಅಸ್ಸಾಮು, ಮಿಜೋರಾಮ್, ಮೇಘಾಲಯ, ಮಣಿಪುರ ಇದೆಲ್ಲ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ನಾನು।
ನೋಡಿ ಹೆಂಗಿದೆ ಅಂದ್ಬಿಟ್ಟು ಇದೆಲ್ಲ ಅವರೊಂದು ವ್ಯವಸಾಯ ಪದ್ಧತಿ ಇಲ್ಲಿ ಏನು ನೋಡ್ತಾರೆ ನೋಡಿ. ಬಟ್ ಈ ವಿಡಿಯೋ ಬಂದ್ಬಿಟ್ಟು ರೈತರಿಗೆ ತುಂಬ ಹೆಲ್ಪ್ ಆಗತ್ತೆ ರೈತರಿಗೆ. ಯಾಕಂದರೆ ನಾನು ಏನು ಹೇಳ್ತೇನೆ ಅಂದರೆ ಯಾವ ಥರ ವ್ಯವಸಾಯ ಪದ್ಧತಿ ಹೆಂಗಿದೆ ಗೊತ್ತಾ, ಇಲ್ಲಿ ತುಂಬ ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್. ಬಿಸಿಲು ಬಂದರೂ ಸಹ ಕೆಲಸ ಮಾಡ್ಬೋದು ನೋಡಿ. ಇಲ್ಲಿ ಹಾಕ್ಕೊಂಡಿದ್ದಾರೆ ನೋಡಿ, ಇಲ್ಲಿ ಈ ಥರ ಸೇಫ್ಟಿ ನಾನು ತೋರಿಸ್ದೆ ನಿಮಗೆ. ಈ ಥರ ತುಂಬ ಸೇಫ್ಟಿ ಇದೆ, ತುಂಬ ಚೆನ್ನಾಗಿದೆ. ಸೊ ಈ ಒಂದು ವಿಡಿಯೋ ಬಂದುಬಿಟ್ಟು ನಿಮಗೆ ವ್ಯವಸಾಯದ ಬಗ್ಗೆ, ಅಸ್ಸಾಂನ ಒಂದು ಸೌಂದರ್ಯ, ಅಸ್ಸಾಂನ ಬ್ಯೂಟಿ ನನಗೆ ತುಂಬ ಇಷ್ಟ ಆಯಿತು, ತುಂಬ ಫ್ಯಾಂಟಾಸ್ಟಿಕ್ ಇದೆ ಗೊತ್ತಾ. ಸೊ ಫಸ್ಟ್ ಟೈಮ್ ಅಸ್ಸಾಂ ಬಂದಿದ್ದು ನಾನು. ಸೊ ಮನುಷ್ಯರು ಈ ಥರ ಮನುಷ್ಯರು ಇರ್ತಾರೆ ಗೊತ್ತಿಲ್ಲ ನನಗೆ. ನಿಜವಾಗ್ಲೂ ಬಂದ್ಬಿಟ್ಟು ನನಗೆ ತುಂಬ ಫ್ರೆಂಡ್ಲಿ ಪೀಪಲ್ ನಂಗೆ ಅಸ್ಸಾಮಲ್ಲಿ. ಸೊ ಇಲ್ಲಿರುವಂಥ ವ್ಯಕ್ತಿಗಳಾಗಿರ್ಬೋದು, ಸೊ ಇವರೆಲ್ಲ ಫ್ರೆಂಡ್ಸ್ ಆಗಿರ್ಬೋದು, ನನಗೆ ತುಂಬ ಫ್ರೆಂಡ್ಲಿ ಆಗಿದ್ದಾರೆ, ತುಂಬ ಫ್ಯಾಂಟಾಸ್ಟಿಕ್ ಆಗಿದ್ದಾರೆ. ನಾವು ಬಂದ್ಬಿಟ್ಟು ನಾನು ಅಸ್ಸಾಮಲ್ಲಿ ಇವ್ರ ಮನೆಯಲ್ಲಿ ಇದ್ದೇ ಒಂದು ಪ್ಲೇಸಲ್ಲಿ 3 days ನಾನು ಇಲ್ಲೇ ಇರ್ತಾಯಿದ್ದೆ. ನಾನು 2 days 3 days ಇಲ್ಲೇ ಇರ್ತಾಯಿದ್ದೆ. ನಾಳೆ ಬಂದ್ಬಿಟ್ಟು ನಾವು ಭೂಟಾನ್ಗೆ ಹೋಗ್ತೇವೆ. ಓಕೆ, ನಾವು ಭೂಟಾನ್ಗೆ ಹೋಗ್ತಾಯಿದ್ದೆ ನಾವು. ಇವತ್ತು ಬಂದ್ಬಿಟ್ಟು ಇಲ್ಲಿ ಫ್ರೆಂಡ್ಲಿ ಅವ್ರ ಮನೆಗೆ. ಇವತ್ತು ನಿಮ್ಗೆ ವ್ಲಾಗೆಲ್ಲ ಇದೇ ಇರುತ್ತೆ ನಿಮಗೆ. ಓಕೆ, ಇವತ್ತು ವ್ಲಾಗ್ ಇದೇ ಇರುತ್ತೆ. ನಾಳೆ ಬಂದ್ಬಿಟ್ಟು ನಾವು ಭೂಟಾನ್ಗೆ ಹೋಗ್ತೇವೆ ನಾವು. ಭೂಟಾನ್ ನಾಳೆ ನಿಮ್ಗೆ ತೋರಿಸಿ ಹೆಂಗಿದೆ ಅಂದ್ಬಿಟ್ಟು. ಇಲ್ಲಿ ನೋಡಿ ಹೆಂಗಿದೆ ಅಂದ್ಬಿಟ್ಟು ವ್ಯವಸಾಯ ಪದ್ಧತಿ ಫ್ಯಾಂಟಾಸ್ಟಿಕ್ ಗುರುವೆ. ಎಷ್ಟೇ ಒಂದು ಫ್ಯಾಂಟಾಸ್ಟಿಕ್ ಇದೆ ಗೊತ್ತಾ, ಸೂಪರ್ ಆಗಿದೆ.